ಎಲ್ಲ ನೀಟ್ ರೀ ಎಕ್ಸಾಮ್ನ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರುವಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಜೂನ್ 21ಕ್ಕೆ ಎಲ್ಲ ರೀ ಎಕ್ಸಾಮ್ ಕೂಡ ನೀಟ್ನ ರೀ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈಗ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರೋದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದಾರೆ. ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಯ್ತಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ರಿಸಲ್ಟ್ ಡೇಟ್ ಏನಾದರೂ ಬಂದಿದೆಯಾ ಅಂತ ಕೇಳ್ತಿದ್ರೆ, ಸೊ ಬಿಡುಗಡೆ ಮಾಡಿದ್ದಾನೆ ಅಂತ ಕೇಳ್ತಿದ್ರೆ. ಹಾಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀಟ್ನ ಕೌನ್ಸಿಲಿಂಗ್ ಅನ್ನೋದು ಈಗಾಗಲೇ ತುಂಬಾ ಡಿಲೇ ಆಗಿ ಹೋಗಿದೆ. ಈಗ ಹಾಗಾದರೆ ಯಾವಾಗ ನಮ್ಮ ಒಂದು ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಹಾಗೆ ಫೈನಲ್ ಕೀ ಆನ್ಸರ್ ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ನೀಟ್ ಜೂನ್ 21ಕ್ಕೆ ನಡೆದಂಥ ರೀ ಎಕ್ಸಾಮ್ನ ಫೈನಲ್ ಕೀ ಆನ್ಸರ್ ಇನ್ನೂ ಬಿಟ್ಟಿಲ್ಲ. ಹಾಗಾದರೆ ಯಾವಾಗ ಬಿಡ್ತಾರೆ ಫೈನಲ್ ಕೀ ಆನ್ಸರ್? ಇವತ್ತು ಬಿಡ್ತಾರೆ ಅಂತ ಹೇಳಿದರು. ಸೊ ಇನ್ನೂ ಕೂಡ ಫೈನಲ್ ಕೀ ಆನ್ಸರ್ ಬಿಟ್ಟಿಲ್ಲ. ಸೊ ನಮ್ಮ ಮಾರ್ಕ್ಸ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಯಾವಾಗ ಬಿಡ್ತಾರೆ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಹಾಗೆ ಕಟ್ ಆಫ್ ಅನ್ನೋದು ಎಷ್ಟಕ್ಕೆ ಈ ವರ್ಷ ನಿಲ್ಲತ್ತೆ, ಸೊ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ರಿಸಲ್ಟ್ ಯಾವಾಗ ಬರುತ್ತೆ, ಕಟ್ ಆಫ್ ಎಷ್ಟು ಬರುತ್ತೆ, ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ಜೂನ್ 21ಕ್ಕೆ ನಡೆದಂಥ ನೀಟ್ ಪರೀಕ್ಷೆಯ ರೀ ಎಕ್ಸಾಮ್ನ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಡಿಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು. ಸೊ ಡೇಟ್ ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಇನ್ನೂ ಯಾವುದೇ ರೀತಿ ಅಫಿಷಿಯಲ್ ಆಗಿ ಡೇಟ್ ಅನ್ನೋದು ಬಿಟ್ಟಿಲ್ಲ. ಸೊ ಆದರೆ ಆದಷ್ಟು ಬೇಗ ಅಂದರೆ ನಿಮ್ಮ ಒಂದು ಪ್ರವೇಶಕ್ಕೆ ಯಾವುದೇ ತೊಂದರೆ ಆಗ್ಬೋದು, ಅಡ್ಮಿಷನ್ ಪ್ರೊಸೆಸ್ಸಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನೋ ಕಾರಣದಿಂದ ಆದಷ್ಟು ಬೇಗ ನಿಮ್ಮ ಒಂದು ನೀಟ್ನ ರಿಸಲ್ಟ್ನ ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆದಷ್ಟು ಬೇಗ ಅಂದರೆ ಹೋದ ವರ್ಷ 30 ದಿನ ತೊಗೊಂಡಿದ್ರು ನಿಮ್ಮ ಒಂದು ಎಕ್ಸಾಮ್ ಆದಮೇಲೆ. ಸೊ 30 ದಿನದ ನಂತರ ರಿಸಲ್ಟ್ನ ಬಿಟ್ಟಿದ್ರು. ಸೊ ಆದರೆ ಈ ವರ್ಷ ಸ್ವಲ್ಪ ಬೇಗನೆ ನಿಮ್ಮ ಒಂದು ರಿಸಲ್ಟ್ನ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಆದಷ್ಟು ಬೇಗ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸೊ ಆದಷ್ಟು ಬೇಗ ರಿಸಲ್ಟ್ನ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಬಿಟ್ಟೇ ಬಿಡ್ತಾರೆ. ಸೊ ತುಂಬ ಡಿಲೇ ಮಾಡಲ್ಲ. ಜುಲೈ ಫಸ್ಟ್ ವೀಕಲ್ಲಿ ಅದು ಆಲ್ಮೋಸ್ಟ್ ಫಸ್ಟ್ ವೀಕಲ್ಲೇ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬರೋ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ತುಂಬ ಏನು ಡಿಲೇ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ರಿಸಲ್ಟ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಬೇಗ ರಿಸಲ್ಟ್ ಅನ್ನೋದು ಬರುತ್ತೆ. ಇನ್ನು ಬಂದುಬಿಟ್ಟು ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ರಿಸಲ್ಟ್ ಬಂದ ತಕ್ಷಣವೇ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ತುಂಬ ಡಿಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಕಂಬೈನ್ ಕೌನ್ಸ್ಲಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. KCET ಮತ್ತು ನೀಟ್ ಎರಡೂ ಸೇರಿಸಿ ಒಟ್ಟಿಗೆ ಕಂಬೈನ್ ಕೌನ್ಸ್ಲಿಂಗ್ ಮತ್ತು ಆಪ್ಷನ್ ಎಂಟ್ರಿ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ರಿಸಲ್ಟ್ನ ಬಿಟ್ಬಿಟ್ಟು ಕಂಬೈನ್ ಕೌನ್ಸ್ಲಿಂಗ್ ಮತ್ತು ಆಪ್ಷನ್ ಎಂಟ್ರಿನ ಮಾಡೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗೆ ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಿದ್ದಾರೆ. ಫೈನಲ್ ಕೀ ಆನ್ಸರ್ ಇನ್ನೊಂದು 2 ದಿನದೊಳಗಡೆ ಬಿಡ್ತಾರೆ. ಸೊ ತುಂಬ ಡಿಲೇ ಆಗಲ್ಲ, ಇನ್ನೊಂದು 2 ದಿನದೊಳಗಡೆ ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ ಬಿಡ್ತಾರೆ. ಸೊ ಇನ್ನೂ ಕೂಡ ಬಿಟ್ಟಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇವತ್ತು 25, 27ಕ್ಕೆ ನಿಮ್ಮ ಒಂದು 27 ಅಥವಾ 26ಕ್ಕೆ ನಾಳೆ ಅಥವಾ ನಾಡಿದ್ದು ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗೆ ಕಟ್ ಆಫ್ ಅನ್ನೋದು ಎಷ್ಟು ಬರುತ್ತೆ ಈ ವರ್ಷ ಅಂತ ಕೇಳ್ತೀರಿ. ಕಟ್ ಆಫ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಹೇಳ್ತಿದ್ರು ಈ ವರ್ಷ ನೀಟ್ ರೀ ಎಕ್ಸಾಮ್ ತುಂಬಾ ಟಫ್ ಇತ್ತು, ಅದರಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಸೊ ಅದೆಲ್ಲ ತುಂಬಾ ಟಫ್ ಇತ್ತು ಅಂತ ಹೇಳ್ತಿದ್ರೆ. ಸೊ ಹಾಗಾದರೆ ಕಟ್ ಆಫ್ ಎಷ್ಟು ಬರುತ್ತೆ, ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಟ್ ಆಫ್ ಬಂದುಬಿಟ್ಟು ಈ ವರ್ಷ. ಸೊ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳಿಗೂ ರ್ಯಾಂಕ್ ಕೂಡ ವೇರಿ ಆಗ್ತಾ ಬರುತ್ತೆ. ಸೊ ಕಟ್ ಆಫ್ ಕಡಿಮೆ ಆಯಿತು ಅಂದರೆ ನೀವು ತುಂಬಾ ಅಂದರೆ ಈಗ ತುಂಬ ಮಾರ್ಕ್ಸ್ ಕಡಿಮೆ ಇದ್ದರೂ ಸೊ ನಿಮಗೆ ರ್ಯಾಂಕ್ ಜಾಸ್ತಿ ಬರುತ್ತೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಬೇಗ ನಿಮ್ಮೊಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜುಲೈ ತಿಂಗಳಲ್ಲಿ ನಿಮ್ಮೊಂದು ರಿಸಲ್ಟ್ ಬರೋ ಚಾನ್ಸಸ್ ಇದೆ ಫಸ್ಟ್ ವೀಕಲ್ಲಿ. ಹಾಗೆ ಫೈನಲ್ ಕೀ ಆನ್ಸರ್ ಇನ್ನೊಂದು 2-3 ದಿನದಲ್ಲಿ ರಿಲೀಸ್ ಮಾಡ್ತಾರೆ. ಹಾಗೆ ಆಪ್ಷನ್ ಎಂಟ್ರಿನೂ ಕೌನ್ಸ್ಲಿಂಗು ನಿಮ್ಮ ರಿಸಲ್ಟ್ ಬಂದು 2 ದಿನದ ನಂತರ ನಿಮ್ಮೊಂದು ಕೌನ್ಸ್ಲಿಂಗ್ ನಡೆಯುತ್ತೆ. ಕಂಬೈನ್ ಕೌನ್ಸ್ಲಿಂಗ್ ನಡೆಯೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.